ಆಟೋ ಚಾಲಕರ ನಿದ್ದೆಗೆಡಿಸಿದ ಗ್ಯಾಸ್ ಅಭಾವ. ಆಟೋಗೆ ಗ್ಯಾಸ್ ಹಾಕಿಸುವುದಕ್ಕೆ ಗಂಟೆಗಟ್ಟಲೆ ಫುಲ್ ಕ್ಯೂ. ನಮ್ಮ ಗೋಳು ಯಾರಿಗೆ ಹೇಳೋಣ ಎಂದು ಆಕ್ರೋಶ. ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರೋ ಯುದ್ಧ ನಿಲ್ಲುವಂತೆ ಕಾಣಿಸ್ತಿಲ್ಲ. ಇಸ್ರೇಲ್ ಹಾಗೂ ಅಮೆರಿಕ ದೇಶಗಳ ವಿರುದ್ಧ ಇರಾನ್ ತಿರುಗಿ ಬಿದ್ದಿದ್ದು ಪ್ರತಿದಾಳಿ ನಡೀತಾ ಇದೆ. ಇನ್ನು 2 ರಿಂದ 3 ವಾರಗಳ ಕಾಲ ಯುದ್ಧ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಎಲ್ಲೆಡೆ ಗ್ಯಾಸ್ ಸಿಲಿಂಡರ್ ಅಭಾವ ಶುರುವಾಗಿದೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ಗಳು ಬಾಗಿಲು ಹಾಕ್ತಾ ಇದ್ರೆ, ಇತ್ತ LPG ಸಿಲಿಂಡರ್ ಸಿಗದೆ ಆಟೋ ಚಾಲಕರು ಪರದಾಡುವಂತಾಗಿದೆ. ಆಟೋಗೆ ಗ್ಯಾಸ್ ಸಿಲಿಂಡರ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲೋ ಅನಿವಾರ್ಯತೆ ಇದ್ದು, ಬಾಡಿಗೆಗೆ ಹೋಗಲಾಗದೆ ಸಂಪಾದನೆಯೇ ಇಲ್ಲದಂತಾಗಿದೆ. ತುಮಕೂರಿನಲ್ಲೂ ಕೂಡ ಆಟೋ LPG ಸಿಗದೆ ಆಟೋ ಮಾಲೀಕರು ಮತ್ತು ಚಾಲಕರು LPG ಹಾಕಿಸೋದಕ್ಕೆ ಗಂಟೆಗಟ್ಟಲೆ ಕ್ಯೂ ನಿಂತು ಕಾಯುವಂತಾಗಿದೆ. ಆಟೋಗಳಿಗೆ ಗ್ಯಾಸ್ ಬೇಕು ಅಂದರೆ ತಿಂಡಿ, ಊಟ, ಬಾಡಿಗೆ ಎಲ್ಲ ಬಿಟ್ಟು ಕ್ಯೂನಲ್ಲಿ ನಿಂತು ಕಾಯಬೇಕಾಗಿದೆ. ಗ್ಯಾಸ್ಗಾಗಿ ಬಾಡಿಗೆ ಬಿಟ್ಟು ಇಲ್ಲಿ ಬಂದರೆ ಬಾಡಿಗೆ ಮಿಸ್ ಆಗುತ್ತೆ. ಇದರಿಂದಾಗಿ ಆಟೋ ಚಾಲಕರು ಬೀದಿಗೆ ಬರುವಂತಾಗಿದೆ. ಈಗಾಗಲೇ ದುಡಿಮೆ ಸರಿಯಾಗಿ ಆಗ್ತಿಲ್ಲ. ಇದರ ಮಧ್ಯೆ LPG ಸಿಗ್ತಿಲ್ಲ. ಸಿಕ್ಕಿದ್ರೂ ಕೂಡ ಬೆಲೆ ಜಾಸ್ತಿ ಇದೆ. ನಾವು ದುಡಿಬೇಕಾ ಬೇಡವಾ ಅನ್ನುವಂತಾಗಿದೆ. ಸರ್ಕಾರದವ್ರು ನೋಡಿದ್ರೆ LPG ಇದೆ ಅಂತಾರೆ, ಆದರೆ ಬಂಕ್ನಲ್ಲಿ LPG ಇಲ್ಲ ಅಂತಾರೆ ಅಂತ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ರು. ತೊಂದರೆ ಆಗುತ್ತೆ. ಎಲ್ಲಿ ಒಂದು 5 ಬಂಕ್ ಇದೆ, 5 ಬಂಕನ್ನು ಸುತ್ತಾಡ್ಕೊಂಡು ಬಂದು ಎಲ್ಲೂ ಸಿಗಲಿಲ್ಲ. ಆಟೋದವ್ರಿಗೆ ಈ ಥರ ತೊಂದರೆ ಮಾಡಬಾರ್ದು. ಹೆಂಗೆ ಜೀವನ ಮಾಡ್ಬೇಕನ್ನೋದೇ ಗೊತ್ತಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ನಿಂತಿದ್ದೀವಿ, ನೈಟು ನಿಂತಿದ್ದೀವಿ. ಹಿಂಗಾದರೆ ಹೆಂಗಣ? ಎಲ್ಲೂ ಸಿಗ್ತಾ ಇಲ್ಲ ಅಣ್ಣ, LPG ಸಿಗ್ತಾ ಇಲ್ಲ. ರೈಟು 97 ಇದೆ ಬಟ್ವಾಡಿಲಿ. ಇಲ್ಲಿ ಎಷ್ಟಿದೆ ಅಂದರೆ ಗೊತ್ತಿಲ್ಲ. ಇನ್ನು ಇಲ್ಲಿ 89 ರೂಪಾಯಿನ ಇದೆ. ಇಲ್ಲೂ ಯಾಕೆ ಒಂದೊಂದು ಕಡೆ ಒಂದೊಂದು ರೇಟ್. ಇಲ್ಲೂ ಗಲಾಟೆ ಮಾಡಿದೆ. ಹಿಂಗೆ ನೆನ್ನೆಲ್ಲ 97 ರೂಪಾಯಿ ಇತ್ತು. ಹಿಂಗಾದರೆ ಹೆಂಗಣ್ಣ? ತೊಂದರೆ, ಆಟೋದವ್ರಿಗೆ ತುಂಬ ತೊಂದರೆ ಆಯ್ತದೆ. ಸರ್ಕಾರದಿಂದ ಏನೋ ಪರಿಹಾರ ಕೊಟ್ಟರೆ ನಮಗೂ ಒಳ್ಳೆಯದೇ. ದುಡಿಮೆ ಏನಿಲ್ಲ, ದುಡಿಮೆ ಸುಮ್ಮನೆ ದುಡಿಮೆ ಏನೂ ಇಲ್ಲ. ಬಸ್ಸು ಫ್ರೀ ಬಸ್ ಬಿಟ್ಟಾಗಿಂದ ಏನೂ ದುಡಿಮೆ ಇಲ್ಲ. LPG ಬೇರೆ ತೊಂದರೆ. ತಮ್ಮ ಹೆಸರು ಸ್ವಾಮಿ ಅಂತ. ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ. 40 ರೂಪಾಯಿ ಗ್ಯಾಸ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿಂದ ತೊಗೊಂಡು ಬರೋಣ? ದುಡಿಮೆ ನೋಡಿದರೆ ಕಮ್ಮಿನೇ. CNG ಆಟೋಗಳು ಬೇರೆ ಆಗಿಬಿಟ್ಟು ರೋಡ್ ಸೈಡು ಸಿಗ್ತಾ ಇಲ್ಲ. ಅದು ಇದು ಬೇರೆ ಮಾಡೋರಲ್ಲ ನಮ್ಮ ಹತ್ರ. ಅದರಿಂದ ಸ್ವಲ್ಪ ಬಾಡಿಗೆ ಕಮ್ಮಿ. ಕಷ್ಟ ಆಗಿಬಿಟ್ಟಿದೆ ಜೀವನ ಮಾಡೋದು. ಹಿಂಗಾದರೆ ಇಲ್ಲ ನೋಡಿರಿ, ಬೆಳಗ್ಗಿಂದ 6 ಗಂಟೆಗೆ ನಿಲ್ಸಿರೋದು ಇನ್ನೂ ಎಲ್ಲೇ ಇದ್ದೇವೆ. ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ಸರ್ತಿ ಅಲ್ಲಿ ಸಿಕ್ಕುತ್ತೆ, ಒಂದು ಸರಿ ಇಲ್ಲಿ ಸಿಕ್ಕುತ್ತೆ. ಕಾಯ್ಕೊಂಡು ನಿಂತಿದ್ದೀವಿ. ಎಲ್ಲಿಂದ ತೊಗೊಂಡು ಬರೋಣ? ಹಿಂಗೆ ನಿಂತ್ಕೊಂಡು ಬಿಟ್ರೆ ಏನಾರು ವ್ಯವಸ್ಥೆ ಮಾಡಬೇಕು. ರೇಟ್ ಬೇರೆ ಜಾಸ್ತಿ ಆಗಿಬಿಟ್ಟೆ. ರೇಟನ್ನು ಕಮ್ಮಿ ಮಾಡಿ ಏನಾರು ವ್ಯವಸ್ಥೆ ಮಾಡಬೇಕು. ಅದನ್ನು ಗೌರ್ಮೆಂಟ್. ಮುಖ್ತಿಯಾರ್ ಅಂತ ಹೇಳಿ ಸರ್, ಏನು ತೊಂದರೆ ಆಗ್ತದೆ? ಸರ್, ನಮಗೆ ತೊಂದರೆ ಫುಲ್ಲು ತೊಂದರೆನೇ ಇರೋದು. ಆಟೋ ಡ್ರೈವರ್ಗಳು ಇದೇ ನಂಬಿ ಜೀವನ ಮಾಡ್ತಾವ್ರೆ. ಇದನ್ನು ಬಿಟ್ಟು ಬೇರೆ ಗೊತ್ತಿಲ್ಲ ಆಟೋ ಡ್ರೈವರ್ಗಳಿಗೆ. ಎಷ್ಟೋ ಜನಕ್ಕೆ ಹ್ಯಾಂಡಿಕ್ಯಾಪ್ಟ್ಗಳು ಬಂದು ಜೀವನ ಮಾಡ್ತಾರೆ. ಇದರಲ್ಲಿ ಅವರು ಹೆಂಡತಿ ಮಕ್ಕಳನ್ನ ಸಾಕ್ತಿರೋದೇ ಹ್ಯಾಂಡಿಕ್ಯಾಪ್ಟ್ಗಳು ಆಟೋ ಓಡಿಸಿ. ಅವರು ಗ್ಯಾಸ್ ಬಂದಾಗ್ಬಿಟ್ರೆ ಅವರು ಹೆಂಡತಿ ಮಕ್ಕಳನ್ನ ತಗೊಂಬಂದು ಬೀದಿಲಿ ನಿಂತ್ಕೋಬೇಕಾಗುತ್ತೆ. ಇನ್ನೊಂದು ನೋಡಿ, ಎಷ್ಟು ಗಾಡಿ ಏಕ ನಿಂತವೆ. ಎಲ್ಲರೂ ಅವರು ಬಾಡಿಗೆ ಕಟ್ಟಬೇಕು, ಮನೆ ಸಂಸಾರ ನಡೆಸ್ಬೇಕು, ಇನ್ನೊಂದು ಹುಡುಗರನ್ನ ಓದಿಸ್ಬೇಕು. ಇದು ನಿಂತೋಗ್ಬಿಟ್ರೆ, ಆಟೋ ಡಿಪಾರ್ಟ್ಮೆಂಟ್ ನಿಂತೋಗ್ಬಿಟ್ರೆ ಭಾರಿ ಕಷ್ಟ ಆಗುತ್ತೆ ಸರ್. LPG ರೇಟ್ ಹೇಗಿದೆ ಅಂತ? LPG ಎಲ್ಲಪ್ಪ ಸಾಮ್ನ 18 ಗ್ಯಾಸ್ ಬೇರೆ 100 ರೂಪಾಯಿ ಗ್ಯಾಸ್ 100 ರೂಪಾಯಿ. ಒಂದು ಕಡೆ 100 ರೂಪಾಯಿ ಮಾಡ್ತಾರೆ, ಒಂದು ಕಡೆ 80 ರೂಪಾಯಿ. ತೊಂದರೆ ಆಗ್ತಾ ಇದೆ ಸರ್. ದೇಶದಲ್ಲಿ ಯುದ್ಧದ ಎಫೆಕ್ಟ್ನ ಬೆನ್ನಲ್ಲೇ ಸದ್ಯಕ್ಕೀಗ LPG ಬಿಕ್ಕಟ್ಟು ಶುರುವಾಗಿರುವಂಥದ್ದು. LPG ಸಿಗದೆ ಆಟೋ ಡ್ರೈವರ್ಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ತುಮಕೂರಿನ ಗುಬ್ಬಿಗೇಟ್ನಲ್ಲಿರುವಂಥ LPG ಬಂಕ್ ಮುಂಭಾಗದಲ್ಲಿದ್ದೇನೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ
ಆಟೋ LPG ಸೂಪರ್ ಗ್ಯಾಸ್ನ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಸಾಕಷ್ಟು ದಿನಗಳಿಂದಲೂ ಕೂಡ ಬೇರೆ ಬೇರೆ ಕಡೆ LPGಯ ಬಿಕ್ಕಟ್ಟು ಉಂಟಾಗಿತ್ತು. ಆದರೆ ತುಮಕೂರಿನಲ್ಲಿ ಸದ್ಯಕ್ಕೆ ಯಾವುದೇ ಬಿಕ್ಕಟ್ಟು ಇರಲಿಲ್ಲ. ಆದರೆ ಇದೀಗ ತುಮಕೂರಿನಲ್ಲಿ LPG ಸಿಗದೆ ಆಟೋ ಡ್ರೈವರ್ಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಬೆಳಗಿನಿಂದಲೂ ಕೂಡ LPGನ ತುಂಬಿಸೋದಕ್ಕಾಗಿ ಆಟೋ ಡ್ರೈವರ್ಗಳು ಸರತಿ ಸಾಲಿನಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದು. ಬೆಳಗಿನಿಂದಲೂ ಕೂಡ ಆಟೋ ಡ್ರೈವರ್ಗಳು ಹೇಳ್ತಾ ಇರೋದೇನಪ್ಪ ಅಂತಂದರೆ, ನಾವು ಬೆಳಿಗ್ಗೆ 6 ಗಂಟೆಗೆ ಬಂದು ಇನ್ನೂ ಕೂಡ ತಿಂಡಿ ಮಾಡದೆ ಈ ರೀತಿಯಾಗಿ ನಿಂತ್ಕೊಂಡಿದ್ದೇವೆ. ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ಕಡೆ ಒಂದು ಬಂಕ್ನಲ್ಲಿ ಒಂದು ರೇಟ್ ಆದರೆ ಇನ್ನೊಂದು ಕಡೆ ಬೇರೆ ಬೇರೆ ರೀತಿಯಾಗಿ ದರೋಡೆನ ಮಾಡ್ತಾ ಇದ್ದಾರೆ ಬಂಕ್ನವರು ಅಂತ ಹೇಳ್ತಾ ಇದ್ದಾರೆ. ಸರ್, ಸಿಗ್ತಾ ಇದೆಯಾ LPG ಹೇಗೆ? ಎಲ್ಲೂ ಸಿಗ್ತಾ ಇಲ್ಲ ಸರ್. ಒಂದು ಈ ಬಂಕ್ ಬಿಟ್ಟರೆ ಬೇರೆ ಕಡೆ ಯಾವ ಬಂಕಲ್ಲೂ ಗ್ಯಾಸ್ ಇಲ್ಲ ಸರ್. ರೇಟ್ ಎಲ್ಲ ಹಿಂಗೆ ಅಂತ ಸರ್ 10 ರೂಪಾಯಿ ಜಾಸ್ತಿ ಮಾಡ್ತಾರೆ. 64 ರೂಪಾಯಿಗೆ 90 ರೂಪಾಯಿ ಮಾಡ್ಯಾರು. ಹಿಂಗಾದ್ರೆ ಆಟೋದ ಜೀವನ ಹಿಂಗೆ, ಆಟೋ ಚಾಲಕದ ಜೀವನ ನೋಡಿ. ನೆನ್ನೆಗೆ ಬಂದು 12 ರೂಪಾಯಿ ಜಾಸ್ತಿ ಆಗೈತೆ ಈಗ ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ದಾರೆ ಸರ್. ಅಲ್ಲೇ 2 ಗಂಟೆಯಿಂದ ಕಾಯ್ತಾ ಇದ್ದೀನಿ. 2 ಗಂಟೆಯಿಂದ ಹಾಂ, 9 ಗಂಟೆ ಬಂದನು, ಆದ್ರೂ ಗ್ಯಾಸ್ ಸಿಗ್ತಿಲ್ಲ. ಅದು ಗ್ಯಾಸ್ ಸಿಕ್ಕಿಲ್ಲ. ತಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಸರ್, ಹೇಳಿ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಗ್ಯಾಸ್ ಒಂದೇ ಬಂಕ ತುಮಕೂರಲ್ಲಿ ಸಿಗ್ತಾ ಇರೋದು, ಇನ್ನೆಲ್ಲೂ ಸಿಗ್ತಾ ಇಲ್ಲ. ಸುಮಾರು ಒಂದು 2-2.5 ಗಂಟೆ ಟೈಮ್ ಐತೆ ಲೈನ್ ಕಳ್ಕೊಂಬರ್ತಾ ಇರೋದು. ತೊಂದರೆ ಅದು ಗ್ಯಾರಂಟಿ ಇಲ್ಲ ಸಿಗುತ್ತೆ ಅನ್ನೋದು. ಏನೋ ಗೋಪಾಲ್ ಕಾಯ್ತಾ ಇದ್ದೀರಾ? ಜಾಸ್ತಿ ಏನು ಸಿಗುತ್ತೆ ಅನ್ನೋದೇ ಗ್ಯಾರಂಟಿ ಇರೋಲ್ಲ. 90 ಸುಮಾರು ಒಂದು 9 ಗಂಟೆಯಿಂದ ಕಾಯ್ತಾ ಇದ್ವಿ. ತೊಂದರೆ ಆಗ್ತಾ ಇದೆ ನಿಮಗೆ? ತೊಂದರೆ ಆಗ್ತಾ ಇದೆ. ಒಟ್ಟಿನಲ್ಲಿ ಅವ್ರು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ, ನಾವು ಬೆಳಿಗ್ಗೆ 9 ಗಂಟೆ 8 ಗಂಟೆಯಿಂದಲೂ ಕೂಡ ಬಂದು ಕಾಯ್ತಾ ಇದ್ರು ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಆದರೂ ಒಂದು ಹೋಪ್ ಮೇಲೆ ಕಾಯ್ತಾ ಇದ್ದೀವಿ. ಸಿಗುತ್ತಾ ಇಲ್ವಾ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕು. ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಗ್ಯಾಸ್ ಏರಿಕೆ ಆಗ್ತಾ ಇದ್ರೆ ಬೆಲೆ ಕೂಡ ಒಂದು ಕಡೆ ಏರಿಕೆ ಆಗ್ತಾ ಇದೆ, ಮತ್ತು ಇನ್ನೊಂದು ಕಡೆ ಗ್ಯಾಸ್ ಕೂಡ ನಮಗೆ ಸಿಗ್ತಾ ಇಲ್ಲ. ಇದರಿಂದ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅವ್ರು ಹೇಳ್ತಾ ಇರೋದು ನೀವೀಗ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ಬೆಳಗಿನಿಂದಲೂ ಕೂಡ ಬಂದು ಗ್ಯಾಸ್ಗಾಗಿ ಕಾಯ್ದು ನಿಂತಿರುವಂಥ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಇನ್ನೂ ಕೂಡ ಗ್ಯಾಸ್ಗಾಗಿ ಕಾಯ್ತಾ ಇರುವಂಥದ್ದು. ಈಗ ಸಮಯ ಹತ್ತತ್ರ ಆಗಲೇ 11 ಗಂಟೆ ಆಗ್ತಾ ಬಂದಿದೆ. ಆದರೆ ಇನ್ನೂ ಕೂಡ ಯಾರು ಡ್ಯೂಟಿಗೆ ಹೋಗದೆ ಇಲ್ಲೇ ಅವರು ಗ್ಯಾಸ್ಗಾಗಿ ಕಾಯ್ತಾ ನಿಂತಿರುವಂಥದ್ದು. ಯುದ್ಧದ ಎಫೆಕ್ಟ್ ಎಲ್ಲ ಒಂದು ಕಡೆ ದೇಶದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಶುರುವಾಗ್ತಾ ಇದೆ. ಸದ್ಯಕ್ಕೆ ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಾ ಇರಲ್ಲ, ಗೃಹ ಉಪಯೋಗಿ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ. ಇದೀಗ LPG ಕೂಡ ಸಿಗದೆ ಬಂಕ್ಗಳಲ್ಲಿ LPG ಸಿಗದೆ ಈಗ ಆಟೋ ಚಾಲಕರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಬಗೆಹರಿಸಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಆಟೋ ಚಾಲಕರು ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು LPG ಬಿಕ್ಕಟ್ಟನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಯುದ್ಧದಿಂದಾಗಿ ಬಡ ಆಟೋ ಚಾಲಕರ ಬದುಕು ಬೀದಿಗೆ ಬೀಳುವಂತಾಗಿದೆ. ಹೆತ್ತವರ ಜಗಳದ ಮಧ್ಯೆ ಕೂಸು ಬಡವಾಯಿತು ಅನ್ನುವಂತೆ ದೊಡ್ಡವರ ಯುದ್ಧದ ನಡುವೆ ಜನಸಾಮಾನ್ಯರು ಜೀವನಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಆಟೋ ಚಾಲಕರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.